ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರದ ದ್ವೇಷ ಭಾಷಣ ವಿರೋಧಿ ಕಾಯ್ದೆಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಪ್ರತಿಭಟನೆ ನಡೆದಿದೆ. ಮೈಸೂರಿನ ತಹಸೀಲ್ದಾರ್ ಕಚೇರಿ ಬಳಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬಿಜೆಪಿ ನಗರ ಘಟಕದಿಂದ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ಸಂವಿಧಾನ ವಿರೋಧಿ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಸಮೀರ್ ಅಹಮದ್ ಅವರ ಒಂದು ಭಾವಚಿತ್ರವನ್ನ, ಅಂದ್ರೆ ಅವರು ಬಾಯಿಗೆ ಒಂದು ಇಂಟು ಮಾರ್ಕ್ ಅನ್ನು ಹಾಕುವ ಮುಖಾಂತರವಾಗಿ ಈ ದ್ವೇಷ ಭಾಷಣ ಕಾಯ್ದೆ ಏನಿದೆ ಅದನ್ನ ವಾಪಸ್ ತೆಗೆದುಕೊಡ್ಬೇಕು ಅಂತೇಳಿ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಹಿಡಿದು ಅವರ ಬಾಯಿಗೂ ಸಹ ಇಂಟು ಮಾರ್ಕ್ ಅನ್ನ ಹಾಕಿ ಈ ಒಂದು ಕಾಯ್ದೆಯನ್ನ ವಿರೋಧಿಸಿ ಈ ಪ್ರತಿಭಟನೆಯನ್ನು ಆರಂಭಿಸಿರುವಂತದ್ದು. ಸಾಕಷ್ಟು ಪ್ಲೇ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಮತ್ತೆ ಇದು ಸಂವಿಧಾನ ವಿರೋಧಿ ಕಾಂಗ್ರೆಸ್ ಅಂತೇಳಿ ಒಂದು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ನಾಗೇಂದ್ರ ಮತ್ತೆ ನಗರಾಧ್ಯಕ್ಷ ನಾಗೇಂದ್ರ ನಮ್ಮ ಜೊತೆಗೆ ಇದ್ದಾರೆ. ಸರ್, ಒಂದು ಕಡೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಈ ಒಂದು ದ್ವೇಷ ಭಾಷಣ ಕಾಯ್ದೆ ಎಲ್ಲರಿಗೂ ಸಹ ಅನ್ವಯ ಆಗ್ತದೆ, ಬಿಜೆಪಿ ಮಾತ್ರ ಯಾಕೆ ವಿರೋಧ ಮಾಡ್ತಾ ಇದೆ ಅಂತ ನೋಡಿ. ಯಾವುದೇ ಸಾರ್ವಜನಿಕವಾಗಿ ಒಬ್ಬ ಮನುಷ್ಯನು ಸಹ ಇವತ್ತು ಅವ್ರ ಕಾಯ್ದೆಯನ್ನು ಸ್ವಾಗತಿಸಿಲ್ಲ. ಕಾರಣ ಆದ್ರೇನು? ಕಳೆದ 78 ವರ್ಷಗಳ ಕಾಲ ಈ ದೇಶದಲ್ಲಿ ಅಧಿಕಾರವನ್ನು ಮಾಡಿದಿರಿ. ಕಾಂಗ್ರೆಸ್ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರ ಮಾಡಿದಿರಿ. ಅವತ್ತಿಲ್ಲದಂಥ ಒಂದು ಈ ಒಂದು ಕಾಯ್ದೆ ಇವತ್ತು ಯಾಕೆ ಬೇಕು? ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ, ವಾಕ್ ಸ್ವಾತಂತ್ರ್ಯವನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನ ವಿರೋಧಿ ಯಾರು? ಕಾಂಗ್ರೆಸ್ ಸರ್ಕಾರ. ಇವತ್ತು ಪ್ರಜಾಪ್ರಭುತ್ವದ ಕೊಗ್ಗಲೆಯನ್ನು ಮಾಡೋಕ್ಕೆ ಹೊರಟಿದ್ದೀರಿ, ಕತ್ತಿಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಎಮರ್ಜೆನ್ಸಿ 1975ರಲ್ಲಿ ಏನು ಇಂದಿರಾ ಗಾಂಧಿ ಅವರು ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತುರ್ತುಪರಿಸ್ಥಿತಿಯನ್ನು ಹೇಳಿದ್ರು, ಅದೇ ರೀತಿ ನಿಮ್ಮ ಒಳಜಗಳವನ್ನು ಕಚ್ಚಾಟವನ್ನು ಮುಚ್ಚಾಕೋಕ್ಕೋಸ್ಕರ ಕಳೆದ 2 ವರ್ಷ ನಿಮ್ಮ ಅಧಿಕಾರ ಇದೆ. 2.5 ವರ್ಷ ನೀವು ಮಾಡುವಂಥ ಅಕ್ರಮಗಳನ್ನ ನಾವು ವಿರೋಧ ಪಕ್ಷದಲ್ಲಿ ಬೆಟ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರ ವಿರುದ್ಧವಾಗಿ ನೀವು ಈ ಕಾಯ್ದೆನ ತಂದಿರತಕ್ಕಂಥದ್ದು. ಮಾಧ್ಯಮಗಳ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ 224 ಕ್ಷೇತ್ರದ ಹೋರಾಟ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರೇ, ನಿಮ್ಮ ಅನುಭವ ಎಷ್ಟಿದೆ ಆ ಅವಧಿನಲ್ಲಿ ಯಾವ ಈ ರೀತಿಯಾದಂಥ ವಿಚಾರ ನಿಮ್ಮ ತಲೆಯಲ್ಲಿಲ್ಲ. ನಿಮ್ಗೆ ಯಾರೋ ಹಿಂಬದಿನಲ್ಲಿ ಇದು ಕಾಂಗ್ರೆಸ್ ಒಡೆದಾಡುವಂಥ ನೀತಿ, ಪ್ರಜಾಪ್ರಭುತ್ವ ಕತ್ತಿಕ್ಕಿಸುವಂಥ ಕೆಲಸವನ್ನು ಮೊದಲಿಂದ ಕಾಂಗ್ರೆಸ್ ಮಾಡ್ಕೊಂಡ್ಬಂದಿದೆ, ಇವತ್ತು ಅದು ಮಾಡ್ತಾ ಇದೆ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ. ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ವಿ. ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಭಾಳ ಕೆಲಸ ಇಲ್ಲದೇ ಈಗಾಗಲೇ ಈ ಖಾತಾ ಇಲ್ಲದೆ ಜನ ಸಾಯ್ತಾ ಇದ್ದಾರೆ, ರಸ್ತೆಗಳಾಗ್ತಾ ಇಲ್ಲ. ಇವರು ಫ್ರೀ ಅಂತ ಕೊಟ್ಬಿಟ್ಟು ಕರೆಂಟ್ ಕೊಡ್ತೀವಿ ಅಂತಾರೆ. ಎಷ್ಟೋ ಜನಗಳು ಬಿಲ್ಡಿಂಗ್ಗಳು ಕಟ್ಟು ಕರೆಂಟ್ ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಕಾಯ್ದೆ ತರೋಕ್ಕಾಗ್ತಾ ಇಲ್ಲ. ಇದಾದರೂ ದೊಡ್ಡದು ದ್ವೇಷ ಭಾಷಣ ಕಾಯ್ದೆ ತರ್ತಾ ಇದ್ದಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ. ಮೈಸೂರಿನಲ್ಲಿ ಈಗಾಗಲೇ 224 ಕ್ಷೇತ್ರಗಳು ಆಗ್ತಾ ಇದೆ. ಇದು ಮುಂದೇನೂ ಮುಂದುವರಿಯುತ್ತೆ. ಇದನ್ನು ಕಾಯ್ದೆನ ಹಿಂಪಡಿಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇವೆ. ಯಾಕೆ ವಿರೋಧ ವ್ಯಕ್ತಪಡ್ತಾ ಇರುವಂಥದ್ದು ಕಾಯ್ದೆಗೆ? ಸರ್ಕಾರ ಏನು ದ್ವೇಷ ರಾಜಕಾರಣ ಕಾಯ್ದೆಯ ವಿರುದ್ಧ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಆ ಕಾಯ್ದೆ ಕಾರಣಕ್ಕೆ ಏನು ನಮ್ಮ ಪ್ರಜಾಪ್ರಭುತ್ವ ಏನಿದೆ ಅದನ್ನು ಅವರು ಏನು ಧಿಕ್ಕರಿಸ್ತಾ ಇದ್ದಾರೆ ಅಂತ ಮಾತಾಡಬೇಡಿ. ಆಡಳಿತದ ವಿರುದ್ಧ ಮಾತಾಡಬಾರ್ದು ಅಂತಂದರೆ ಮಾತಾಡೋ ಹಕ್ಕು ಜನರಿಗಿದೆ, ಮಾತಾಡಲೇಬೇಕು. ಈ ದ್ವೇಷ ಕಾರಣದ ರಾಜಕೀಯ ಕಾಯ್ದೆನ ಹೊರತಂದ್ಬಿಟ್ರೆ ಅವರು ಯಾರು ಮಾತಾಡೋ ಹಾಗೆ ಇಲ್ಲ ಅಂತ ಅರ್ಥ. ಮಾತಾಡದೇ ಇದ್ದರೆ ಪಬ್ಲಿಕ್ಗೆ ಇವ್ರು ಏನು ರಾಜಕಾರಣ ಮಾಡ್ತಾರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಅದರ ಅರ್ಥ. ಸಂವಿಧಾನ ವಿರುದ್ಧವಾಗಿ ಯಾವುದೇ ಒಂದು ಸರ್ಕಾರವನ್ನು ನಡಿಬೇಡಿ. ಯಾಕೆಂದರೆ BR ಅಂಬೇಡ್ಕರ್ ಅವರು ನಮಗೆ ಒಂದು ಪ್ರಜಾಪ್ರಭುತ್ವ, ಒಂದು ನ್ಯಾಯವನ್ನು ದೊರಕಿಸಿಕೊಡುವಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ಅದನ್ನು ನಡೆದರೆ ನೀವು ನ್ಯಾಯಬದ್ಧ ಸರ್ಕಾರವನ್ನು ಮಾಡ್ತಿದ್ದೀರಾ ಅನ್ನೋದು ಒಂದು ಕ್ವಶನ್ನು. ಬೇಡ, ದ್ವೇಷ ರಾಜಕಾರಣ ಬೇಡ. ಇಲ್ಲಿ ನ್ಯಾಯಬದ್ಧವಾಗಿ ಪ್ರಜಾಪ್ರಭುತ್ವವಾಗಿ ಜನರಿಗೋಸ್ಕರ ಮಾಡಿರುವಂಥದ್ದನ್ನು ಸಂವಿಧಾನವನ್ನು ಹೇಗೆ ನಡೆಸ್ಕೊಂಡು ಬಂದರೋ ಅದನ್ನು ಕೊಡಿ ಅಂತ ಈ ದಿನ ನಾವು ಕೇಳ್ಕೊತೀವಿ. ಸರಿ, ವಕೀಲರಾಗಿ ಯಾವ ಕಾರಣಕ್ಕೆ ಇದು ಬೇಡ ಅನ್ಸುತ್ತೆ ಅಂತ? ಸಂವಿಧಾನಬದ್ಧವಾಗಿ 1949ರಲ್ಲಿ ಏನು ಸಂವಿಧಾನ ಜಾರಿಯಾಗ್ತು, ಅನುಚ್ಛೇದ ಮಾತನಾಡುವ ಹಕ್ಕು, ಸಂವಿಧಾನಬದ್ಧವಾಗಿ ಮಾತನಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಸಂವಿಧಾನ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನವನ್ನೇ ಹತ್ತಿಕ್ಕುವಂಥ ಕೆಲಸ ಮಾಡ್ತಿದೆ. ಸಂವಿಧಾನದ ಅನುಚ್ಛೇದ 19ರಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕಿದೆ. ಅದನ್ನು ಮಾತನಾಡುವ ಹಕ್ಕನ್ನೇ ಕಸಿದರೆ ಸಂವಿಧಾನದ ಬದ್ಧವಾಗಿ ಏನು ಸರ್ಕಾರ ನಡೆಸ್ತಿದೆ ಅಂತ ನಮ್ಮ BJPಯ ವಾದ.
ಇದು ಬಿಜೆಪಿ ಕಾರ್ಯಕರ್ತರ ಮಾತು. ಸಂವಿಧಾನ ವಿರೋಧಿಯಾದಂತಹ ಒಂದು ಕಾಯ್ದೆಯನ್ನು ರಾಜ್ಯ ಸರ್ಕಾರ ತಂದಿದೆ. ಮಾತನಾಡುವಂಥದ್ದು ಎಲ್ಲರ ಹಕ್ಕು, ಸಂವಿಧಾನ ನಮಗೆ ನೀಡಿದೆ. ಅದನ್ನು ಮೊಟಕುಗೊಳಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟ ನಡೆಸ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.